ಒಂದೇ ರಾಜ್ಯದಲ್ಲಿ ಎರಡು ಕಡೆ ತಾರತಮ್ಯವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ನೀವು ಒಂದು ವೇಳೆ 2 ಕೋಟಿ ರೂಪಾಯಿ ಬಿಡದಿ ಕೊಡ್ತಿದ್ರೆ ಅಲ್ಲಿಯೂ ರೈತರಿಗೆ 2 ಕೋಟಿ ಕೊಡಿ, ಅದನ್ನು ಹಂತ ಹಂತವಾಗಿ ಕೊಡ್ತಾರೆ. ಹಂತ ಹಂತವಾಗಿ 5-6 ವರ್ಷಗಟ್ಟಲೆ ಕೊಟ್ಟರೆ ಆ ರೈತರು ಬೋತ್ತೆ ದಿವಾಳಿ ಆಗ್ತಾರೆ. ಒಂದೇ ಇದಕ್ಕೇನೆ ಹಣ ಇಲ್ಲ, ಸುಮ್ಮನೆ ಎಲ್ಲ ವಿಭಾಗ ಸಭೆಗಳು, ಅದರಿಂದ ಯಾವುದೇ ಸಭೆಗಳಿಂದ ಯಾವುದೇ ರೀತಿ ಫಲಪ್ರದ ಆಗುವಂಥ ಸಭೆ ಆಗುವುದಿಲ್ಲ. ಅದು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಸರ್, ಈಗ ಹಿಂದೂ ಕಾರ್ಯಕರ್ತರು ಒಬ್ಬೊಬ್ಬರಿಗೆ ಒಂದೊಂದು ವಿಚಾರಗಳು ಹೇಳ್ತಾ ಇದ್ದಾರೆ. ಈಗ ಸಂದೀಪ್ ಪೂಜಾರಿ ಪೊಂಕಲ್ ಅನ್ನುವಂಥವ್ರು ಒಂದು ವಿಚಾರ ಹೇಳಿದ್ದಾರೆ. ಶರತ್ ಮಡಿವಾಳ ಹತ್ಯೆ ಪ್ರಕರಣದಲ್ಲಿ ಅವರು ಅದ್ರ ವಿರುದ್ಧ ಹೋರಾಟ ಮಾಡಿ ನಾವು ಜೈಲಿಗೆ ಹೋದ್ವಿ. ಅವತ್ತು ನಮ್ಮನ್ನ ಜೈಲಿಗೆ ಕಳಿಸಿ ಇನ್ನು ಉಳಿದವರು ಭಾಷಣಗಳನ್ನು ಮಾಡಿದ್ರು. ಆ ಭಾಷಣಗಳನ್ನ ಕೇಳ್ಕೊಂಡು ನಾವು ಜೈಲಿಗೆ ಹೋದ್ವಿ. ಅವರೆಲ್ಲ MLAಗಳಾದ್ರು, ಮಂತ್ರಿಗಳಾದ್ರು. ನಾವಿನ್ನು ಜೈಲಲ್ಲಿದ್ವಿ. ನಾನು ಪ್ರತಿದಿನ ಕೇಸ್ಗಳಿಗೆ ಅಲ್ದಾಡ್ಬೇಕಾಗಿದೆ. ನನ್ನ ಸಂಘ ಪರಿವಾರ ನನ್ನ ನೆರವಿಗೆ ಬರ್ತಿಲ್ಲ, ಮತ್ತೆ ಯಾರು ಗೆದ್ರು ಅವ್ರು ನಮ್ಮ ನೆರವಿಗೆ ಬರ್ತಿಲ್ಲ. ನಾವು ಈಗ ಕೇಸ್ಗಳಿಗೆ ಅಲ್ದಾಡೋ ಪರಿಸ್ಥಿತಿ ಆಗಿದೆ. ನಮ್ಮನ್ನು ಯಾರು ಕೇಳೋದಿಕ್ಕಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಇಲ್ಲ. ಇದು ಎಲ್ಲ ಕಡೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಒಂದು ಭಾವನೆ ಇದೆ. ಯಾಕಂದ್ರೆ BJP ಸರ್ಕಾರ ಇದ್ದಾಗ ಆಯಾ ಘಟ್ಟದಲ್ಲಿ ಆದಂಥ 2 ಮುಖ್ಯಮಂತ್ರಿಗಳು ಯಾವುದೇ ರೀತಿ ಹಿಂದೂಗಳ ವಿರುದ್ಧ ಇರುವಂಥ ಕೇಸ್ ತಗೊಳ್ಳಿಕ್ಕೆ ಏನೂ ಪ್ರಯತ್ನ ಮಾಡಲಿಲ್ಲ. ಇವತ್ತು ನೋಡ್ರಿ, ಕಾಂಗ್ರೆಸ್ ಬಂದ ಕೂಡಲೇ ಮುಸ್ಲಿಮರದು ಎಲ್ಲ ಕೇಸುಗಳನ್ನು ವಾಪಸ್ ತಗೋತಾ ಇದ್ದಾರೆ. ಮತ್ತು ಇವರು BJP ಅಧಿಕಾರ ಇದ್ದಾಗ ಇವರೆಲ್ಲ MLA ಆದವರು, ಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು. ಇವತ್ತು ಹಾವೇರಿ ಇದೆ ಉದಾಹರಣೆ ತಗೋರಿ. ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ನಾವು ಹೋದಾಗ ಎಲ್ಲ ಕಡೆ ಕಾರ್ಯಕರ್ತರ ಭಾವನೆ, ಅಲ್ಲಿ BJP ನಾಯಕರು ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ಪಾಪ ಕಾರ್ಯಕರ್ತರು ಒಂದು ರಕ್ಷಣೆಗಾಗಿ ಹಿಂದೂಗಳ ಏನೇ ಭಾವನೆಗಳಿಗೆ ಧಕ್ಕೆ ಆದಾಗ ಅದರ ವಿರುದ್ಧ ಹೋರಾಟ ಮಾಡೋದಂಥವ್ರಿಗೆ ನಿಜಕ್ಕೂ ಅನ್ಯಾಯ ಆಗಿದೆ. ಇನ್ನಾದರೂ ಈಗ ಏನೋ ಒಂದು ನಾಟಕ ಪ್ರಾರಂಭ ಮಾಡಿದ್ದಾರೆ. ಇದು ಕೇವಲ ಚುನಾವಣೆ ಸ್ಟಂಟ್ ಆಗಬಾರ್ದು. ಮುಂದಿನ ದಿವಸಗಳಲ್ಲಿ ಹಿಂದೂಗಳ ರಕ್ಷಣೆ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡುವಂಥ ನಾಯಕರುಗಳು ಇವತ್ತು ಕಾಣ್ತಾ ಇಲ್ಲ. ಕೇವಲ ತಾವು ತಮ್ಮ ಕುಟುಂಬ, ತಮ್ಮ ಮಕ್ಕಳನ್ನ MLA ಟಿಕೆಟ್ ಕೊಡಿಸ್ಬೇಕು, ತಮ್ಮ ಭವಿಷ್ಯ ನೋಡ್ಕೋದ್ರ ಸಲುವಾಗಿ ಮುಂಜಾನೆ ಒಂದು ಹೇಳಿಕೆ ಕೊಡ್ತಾರೆ, ಸಂಜೆ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಒಬ್ಬರು ಕೊಟ್ರಲ್ಲ ಕಿಕ್ಕಿ ಮಹೌಟ್ ಅಂತ ಹೇಳಿ ಕೊಟ್ಟರು. ಅದ್ರ ಹಿಂದೆ ನೋಡ್ರಿ ಅವ್ರದ್ದು ಸದಾನಂದ ಗೌಡರ ಹೇಳಿಕೆಗಳು ಹೆಂಗಿದ್ವು ಅಂದರೆ, ಏನಪ್ಪ ಯಡಿಯೂರಪ್ಪನ ಬಿಟ್ಟರೆ BJPನಿಲ್ಲ ಅನ್ನೋರಂಗೆ ಗುಣಗಾನ ಮಾಡ್ತಿದ್ರು ಅಪ್ಪ ಮಕ್ಕಳನ್ನ. ಈ ರಾಜ್ಯಸಭಾ ಆಗಲಿಲ್ಲ ಅಂದು ಮರುದಿವ್ಸನೇ ಯಾವುದೋ BJP ಪ್ರಮುಖರ ಜೊತೆಗೆ ಕಿಕ್ಕಿ ಮಹೋಟ ಅಂದರು. ಯಾವಾಗ ಒದಿತಾರೋ, ಯಾವಾಗ ಒಳಗೆ ಬರ್ತಾರೆ. ಇಂಥ ನಾಯಕರುಗಳು ಏನು BJPಯಲ್ಲಿ ಅದಾರಲ್ಲ, ಇದರಿಂದ ಹಿಂದೂಗಳಿಗೆ ರಕ್ಷಣೆ ಆಗ್ತಾ ಇಲ್ಲ. ಯಾರು ನೋಡಿ, ಇವತ್ತು ಬೊಮ್ಮಾಯಿ ಅವರು ಇದ್ದಾಗೂ ಏನೂ ಮಾಡಲಿಲ್ಲ. ಬೊಮ್ಮಾಯಿ ಹುಬ್ಬಳ್ಳಿ ಘಟನೆ ಆಯಿತು, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದಾದ. ಇದೇ ಯಡಿಯೂರಪ್ಪ ಇದ್ದಾಗ KGHಳ್ಳಿ DGHಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚು. ಏನು ಕ್ರಮ ತಗೊಂಡ್ರು? ಏನು ಕ್ರಮ ತಗೊಳ್ಳಾರ್ದಕ್ಕೆ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಬಹಳಷ್ಟು ನಿರಾಶೆಯಾಗಿದ್ದಾರೆ. ಯಾರ ಬಗ್ಗೆ? ಈ BJPಯಲ್ಲಿರುವಂಥ ಕೆಲವು ನಾಯಕರ ಬಗ್ಗೆ. ಕೇವಲ ನರೇಂದ್ರ ಮೋದಿಯವ್ರನ್ನ ನಂಬ್ಕೊಂಡು, ಯೋಗಿ ಆದಿತ್ಯನಾಥ್ರನ್ನ ನಂಬ್ಕೊಂಡು BJPಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿರುವಂಥ ಮಹಾನ್ ಶ್ರೇಷ್ಠ ನಾಯಕರ ಬಗ್ಗೆ ಯಾರ್ದು ವಿಶ್ವಾಸ ಇಲ್ಲ.